ಹಾಯ್ ಎವ್ರಿವನ್, ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಜು ಬುಡ್ಡಿನ ಹಚ್ಚೋದು ಯಾವ ರೀತಿಯಾಗಿ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಹೆಮ್ಮಿಂಗ್ಸ್ ಮಾಡೋದು, ಬ್ಲೌಸ್ಗೆ ಪಟ್ಟಿಗೆ ಹೆಮ್ಮಿಂಗ್ಸ್ ಮಾಡೋದು ಮತ್ತು ಸ್ಲೀವ್ಗೆ ಹೆಮ್ಮಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಸೊ ನಾನು ಇಲ್ಲಿ ಹುಕ್ ಅಂದರೆ ಕಾಜು ಮನೆ ಮಾಡೋಕ್ಕೆ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ತಿದ್ದೀನಿ. ಸೊ ಕಾಜು ಮನೆ ಮಾಡೋಕ್ಕೆ ನಿಮಗೆ ಇಲ್ಲಿ ಎಷ್ಟು ಬೇಕು ಕಾಜು ಮನೆ ಅಂತ ಮಾರ್ಕಿಂಗ್ ಮಾಡಿಕೊಂಡು ನಾನು ಕಾಜು ಮನೆನ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ನಾವು ಇದನ್ನು ಮಾರ್ಕಿಂಗ್ನ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಜಸ್ಟ್ 5 ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಇದನ್ನು ಕಾಜು ಮನೆ ಮಾಡೋಕ್ಕೆ ಸೊ ಇದನ್ನು ನಾವು ಈ ರೀತಿಯಾಗಿ ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಜಸ್ಟ್ ನಮ್ಗೆ ಯಾವ ರೀತಿಯಾಗಿ ಬೇಕು ಕಾಜು ಮನೆ ಮಾಡೋದು ಬ್ಲೌಸ್ ನೋಡ್ಬೋದು ನೀವು. ಅಳತೆ ಬ್ಲೌಸ್ ತೊಗೊಂಡು ಕಾಜು ಮನೆಗೆ ಯಾವ ರೀತಿಯಾಗಿದೆ ಅವ್ರದ್ದು ಅಂತ ನೋಡಿಬಿಟ್ಟು ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಜಸ್ಟ್ ಇನ್ನೊಂದು ಸ್ಟ್ರೇಟ್ ಆಗಿದೆ. ಸೊ ನಾನಿಲ್ಲಿ ಸ್ಟ್ರೇಟಾಗಿ ಹಿಂಗೆ ಕತ್ತರೆ ತೊಗೊಂಡು ಈ ರೀತಿಯಾಗಿ ಸ್ಟ್ರೇಟಾಗಿ ಒಂದು ಕಟ್ ಮಾಡ್ಕೊಳ್ತಿದ್ದೀನಿ. ನಾನು ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈಗ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡೋಕ್ಕೆ ನಾನು ಇಲ್ಲಿ ನಾರ್ಮಲ್ಲಿ ನೀಡಲ್ ತೊಗೊಂಡಿದ್ದೀನಿ, ಡಬಲ್ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಒಳಗಲಿಂದ ನಾನು ತೊಗೊಳ್ತಿದ್ದೀನಿ. ಜಸ್ಟ್ ನೀವು ನೋಡ್ಕೊಳ್ಬೋದು ನಾನು ಯಾವ ರೀತಿಯಾಗಿ ತೊಗೊಳ್ತಿದ್ದೀನಿ ಅಂತ. ಸೊ ಈ ರೀತಿಯಾಗಿದ್ಮೇಲೆ ಇದನ್ನು ಒಳಗಡೆ ಈ ರೀತಿಯಾಗಿ ಇದನ್ನು ದಾರದ ಒಳಗಡೆ ನಾವು ನೀಡಲ್ನ ತೊಗೊಳ್ಬೇಕು. ಈ ರೀತಿಯಾಗಿ ನಾವು ನೀಡಲ್ನ ತೊಗೊಂಡ್ರೆ ಥ್ರೆಡ್ಡಿಗೆ ಒಂದು ನಾಟ್ ಬೀಳುತ್ತೆ. ಓಕೆನಾ? ನಾಟ್ ಬಿದ್ದರೆ ಹೊಲಿಗೆ ದಾರ ಅನ್ನೋದು ಹರಿಯೋದಿಲ್ಲ. ಹಾಗಾಗಿ ನಾವು ಆ ರೀತಿಯಾಗಿ ತೊಗೊಳ್ಬೇಕಾಗತ್ತೆ. ಸೊ ಇದನ್ನು ಈ ರೀತಿಯಾಗಿ ನಾನು ಹಾಕ್ಕೊಳ್ತಾ ಬರ್ತೀನಿ. ಕಂಟಿನ್ಯೂ ಆಗಿ ನಾನು ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ ಇದಕ್ಕೆ. ಓಕೆ, ಇದು ಸ್ವಲ್ಪ ಈಗ ಕಂಪ್ಲೀಟ್ ಆಗಿದೆ. ಇದನ್ನು ಇಲ್ಲಿ ನಾವು ಸರಿಯಾಗಿ ನಾಟ್ ಹಾಕ್ಕೊಂಡ್ಬಿಡೋಣ. ಜಸ್ಟ್ ನಾವಿಲ್ಲಿ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ವ, ಸೊ ಅದು ಕಂಪ್ಲೀಟಾಗಿ ಆಗಬೇಕಂದ್ರೆ ನಾವಿಲ್ಲಿ ನೀಟಾಗಿ ನಾಟ್ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಗಂಟನ್ನ ಹಾಕ್ಕೊಂಡ್ಬಿಡೋಣ. ಜಸ್ಟ್ ಈಗ ಬುಡ್ಡಿನ ಹಚ್ಚೋಣ. ಬುಡ್ಡಿನ ಯಾವ ರೀತಿಯಾಗಿ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಬ್ಲೌಸ್ ಕಲರೇ ತೊಗೊಂಡಿದ್ದೀನಿ ಬುಡ್ಡಿ ಕೂಡ. ಸೊ ಈಗ ನಾವು ಒಂದು ಸ್ಕೆಚ್ ಕೂಡ ತೊಗೊಳ್ತಿದ್ದೀನಿ. ಇಲ್ಲಿ ನಾನು ನಾರ್ಮಲಿ ಥ್ರೆಡ್ನ ಹಾಕಿದ್ದೀನಿ. ಇದರಲ್ಲಿ ನಾವು ಉಕ್ಮನೆ ಮಾಡೋಕ್ಕೆ 4 ಎಳೆ ದಾರ ತೊಗೊಂಡಿದ್ದೆ. ಬಟ್ ನಾವು ಬುಡ್ಡಿ ಹಚ್ಚಬೇಕಂದ್ರೆ ನಾನು 4 ಎಳೆ ದಾರ ಮಾಡ್ಕೊಳ್ತಿದ್ದೀನಿ. 4 ಎಳೆ ದಾರ ಮಾಡಿಕೊಂಡು ನಾನು ಬುಡ್ಡಿನ ಸ್ಟಿಚ್ ಮಾಡ್ಕೊಳ್ತೀನಿ. ಜಸ್ಟ್ ನಾನು ಈ ರೀತಿಯಾಗಿ ಇದನ್ನು ಇಟ್ಕೊಳ್ತಿದ್ದೀನಿ. ಪಟ್ಟೆ ಮತ್ತು ಉಕ್ಮನೆನ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಇದನ್ನು ನಾನು ಒಂದು ಟಿಕ್ ಹಾಕ್ಕೊಳ್ತೀನಿ ಸ್ಕೆಚಲ್ಲಿ. ಈ ರೀತಿಯಾಗಿ ಟಿಕ್ ಹಾಕ್ಕೊಂಡ್ಬಿಟ್ಟು ಇದ್ರ ಮೇಲೆ ಇಟ್ಬಿಟ್ಟು ನಾನು ಬುಡ್ಡಿನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ 4 ಎಳೆ ದಾರ ತೊಗೊಂಡಿದ್ದೀನಿ ನಾನು. ಈಗ ಬುಡ್ಡಿನ ತೊಗೊಳ್ಳೋಣ. ಸೊ ಅದ್ರ ಮೇಲೆ ಈ ರೀತಿಯಾಗಿ ಇಟ್ಕೊಳ್ಳೋಣ, ಕರೆಕ್ಟಾಗಿ ಇಟ್ಕೊಳ್ಳೋಣ. ಮತ್ತು ಕೆಳಗಿನಿಂದ ನಾವು ಬುಡ್ಡಿನ ನೀಡಲ್ನ ತೊಗೊಳ್ಳೋಣ ಬುಡ್ಡಿ ಒಳಗೆ. ಓಕೆನಾ? ಈ ರೀತಿಯಾಗಿ ನಾವು ನೀಟಾಗಿ ಇಟ್ಕೊಂಡು ಮೇಲಿಂದ ಕೆಳಗೆ ಓಲಲ್ಲಿ ತೊಗೊಳ್ಳೋಣ. ಸೊ ಈ ರೀತಿಯಾಗಿ ಒಂದು 2-3 ಸತಿ ನಾವು ಇದೇ ರೀತಿಯಾಗಿ ನಾವು ತೊಗೊಳ್ಬೇಕಾಗತ್ತೆ. ಜಸ್ಟ್ ಈಗ ಇದನ್ನ ತೊಗೊಂಡ್ಮೇಲೆ ನಾವು ಹೋಲಲ್ಲಿ ತೊಗೊಳ್ಬಾರ್ದು. ಸೊ ಸೈಡಲ್ಲಿ ತೊಗೊಳ್ಳೋಣ. ನಾವು ನೀಡಲ್ನ ಸ್ವಲ್ಪ ಸೈಡಾಗಿ ತೊಗೊಳ್ಳೋಣ. ಜಸ್ಟ್ ನೋಡಿ ನಾನು ಯಾವ ರೀತಿಯಾಗಿ ಸೈಡ್ ತೊಗೊಳ್ತಿದ್ದೀನಿ. ಕೆಳಗಿಲಿಂದನೇ ನಾನು ಮೇಲ್ಗಡೆ ಸೈಡಾಗಿ ತೊಗೊಳ್ತಿದ್ದೀನಿ, ಹೋಲಲ್ಲಿ ಸೇರಿಸ್ತಿಲ್ಲ. ಸೊ ನಾವು ಈ ರೀತಿಯಾಗಿ ಥ್ರೆಡ್ನ ಈ ರೀತಿಯಾಗಿ ಎಳ್ಕೊಂಡ್ಬಿಟ್ಟು ಈ ಥ್ರೆಡ್ನೆಲ್ಲ ಫಿಟ್ ಮಾಡ್ಕೊಳ್ಳೋಣ. ಜಸ್ಟ್ ಇದು ಬುಡ್ಡಿ ಏನಾಗುತ್ತೆ, ಫಿಟ್ಟಾಗಿ ರಿಕ್ಕಾಗಿ ಕೂರುತ್ತೆ, ಕಿತ್ತೋದಿಲ್ಲ. ಸೊ ಈ ರೀತಿಯಾಗಿ ರಿಕ್ಕಾಗಿ ಕೂರುತ್ತೆ. ಈ ರೀತಿ ಆಗಿದ ಮೇಲೆ ನಾವು ಈಗ ಅದೇ ಕೆಳಗಿನಿಂದ ನಾವು ಹೋಲಿಗೆ ನೀಡಲ್ನ ತೊಗೊಳ್ಳೋಣ. ಜಸ್ಟ್ ಈ ರೀತಿಯಾಗಿ ಒಂದು 2-3 ಸರಿ ಹಾಕೋಣ. ಜಸ್ಟ್ ನೀಟಾಗಿ ಕೂರುತ್ತೆ. ಸೊ ಈಗ ನಾವು
ಹೋಲಿಂದ ತೊಗೊಳ್ತಿದ್ದೀನಿ ನೋಡಿ. ಸೂಜಿನ ಈ ರೀತಿಯಾಗಿ ತೊಗೊಂಡ್ಬಿಟ್ಟು ಅದೇ ರೀತಿಯಾಗಿ ನಾವು ಇನ್ನೂ 2-3 ಸರಿ ಹಾಕೋಣ. ಜಸ್ಟ್ ನಾವು ಈ ರೀತಿಯಾಗಿ ಹಾಕಿದರೆ ಬುಡ್ಡಿ ಬಿಚ್ಚೋದಿಲ್ಲ, ಹರಿಯೋದು ಇಲ್ಲ, ತುಂಬಾ ಫಿಟ್ಟಾಗಿ ಕೂರುತ್ತೆ. ಬ್ಲೌಸ್ ಕೂಡ ನಾವು ಬ್ಲೌಸ್ ಹರಿದ್ರೂ ಕೂಡ ನಾವು ಬೂಡಿನ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ವ, ಅದು ಹೊಚ್ಚೋದಿಲ್ಲ. ಆ ರೀತಿಯಾಗಿ ನಾವು ಫಿಟ್ ಮಾಡ್ಕೊಳ್ಬೇಕಾಗತ್ತೆ. ಜಸ್ಟ್ ಈ ರೀತಿಯಾಗಿ ನಾನು ಗಂಟು ಹಾಕ್ತಾಯಿದ್ದೀನಿ. ಜಸ್ಟ್ ಈಗ ನಾವು ಸ್ಟಿಚ್ ಹಾಕಿರೋ ಬುಡ್ಡಿಗೆ ಮತ್ತು ಹೊಲಿಗೆ ಹುಚ್ಚಬಾರ್ದು ಅಂತ. ಸೊ ಈ ರೀತಿಯಾಗಿ ನೋಡಿ ಫಿಟ್ಟಾಗಿ ಕೂತಿದೆ. ಸೊ ಬುಡ್ಡಿ ಹಚ್ಚೋ ಸುಲಭವಾಗಿ ಇದು ವಿಧಾನ ಇದೆ, ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡ್ಕೊಳ್ಳಿ. ಜಸ್ಟ್ ಇದನ್ನು ಕೂಡ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಇದನ್ನು ಕಟ್ ಮಾಡಿಬಿಟ್ಟು ನಾನು ಉಳಿದಿರೋ ಕಾಜ ಮತ್ತು ಬುಡ್ಡಿನ ಸ್ಟಿಚ್ ಮಾಡ್ಕೊಂಡಿರ್ತೀನಿ. ಜಸ್ಟ್ ನಿಮಗೆ ತೋರಿಸಲಿಕ್ಕೆ ಒಂದು ಸ್ಟಿಚ್ ಹಾಕ್ಕೊಟ್ಟು ತೋರಿಸಿದ್ದೀನಿ. ಜಸ್ಟ್ ಈಗ ಫುಲ್ ಪಾರ್ಟ್ನ ನಾನು ರೆಡಿ ಮಾಡ್ಕೊಳ್ತೀನಿ. ಜಸ್ಟ್ ನೀವು ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿಯಾಗಿ ನಾನು ಇದನ್ನು ಅಟ್ಯಾಚ್ ಬುಡ್ಡಿನ ಮತ್ತು ಕಾಜನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು. ಬುಡ್ಡಿ ಮತ್ತು ಕಾಜ ಮನೆ ಈಗ ಕಂಪ್ಲೀಟ್ ಆಗಿದೆ. ಈಗ ನಾವು ಹೆಮ್ಮಿಂಗ್ ಮಾಡ್ಕೊಳ್ಳೋಣ. ಜಸ್ಟ್ ನಾವು ಈಗ ಸಾದಾ ಬ್ಲೌಸ್ ಆಗಿರ್ಬೋದು, ಲೈನಿಂಗ್ ಬ್ಲೌಸ್ ಆಗಿರ್ಬೋದು, ಏನೇ ಆದರೂ ನಾವು ಹೆಮ್ಮಿಂಗ್ಸ್ನ ಈ ರೀತಿಯಾಗಿ ನೀಟಾಗಿ ದಾರ ಕಾಣಲಾರ್ದಂಗೆ ಹೊಲಿಗೆ ಹಾಕಬೇಕು ಅಂದರೆ ನಾವು ಜಸ್ಟ್ ಇಲ್ಲಿ ಒಂದು ಹೆಮ್ಮಿಂಗ್ಸ್ ಮಾಡಬೇಕು. ಅದನ್ನು ಕೂಡ ಯಾವ ರೀತಿಯಾಗಿ ಅಂತ ನಾನು ತಿಳಿಸ್ಕೊಡ್ತೀನಿ. ಜಸ್ಟ್ ಇಲ್ಲಿ ನೋಡ್ಬೋದು, ನಾನು ನಾರ್ಮಲಿ ಸೂಜಿ ತೊಗೊಂಡಿದ್ದೀನಿ. ನಾರ್ಮಲ್ ಸೂಜಿ ಮತ್ತು ಡಬಲ್ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಜಸ್ಟ್ ಈ ರೀತಿಯಾಗಿ ನಾನು ತೊಗೊಳ್ತಿದ್ದೀನಿ. ಜಸ್ಟ್ ನೀವು ನೋಡ್ಬೋದು. ಒಂದಿಲ್ಲಿ ಗಂಟು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ನಾವು ಹಾಕಿಬಿಟ್ಟು ಈ ರೀತಿಯಾಗಿ ಒಂದು ಫುಲ್ ಗಂಟು ಹಾಕ್ಕೊಂಡಿದ್ದೀನಿ. ಈಗ ಚಿಕ್ಕದಾಗಿ ತೊಗೊಳ್ಳೋಣ ಸೂಜಿನ. ನೋಡಿ ನಾನು ಯಾವ ರೀತಿಯಾಗಿ ಇಟ್ಕೊಳ್ತಿದ್ದೀನಿ, ಅತಿ ಚಿಕ್ಕದಾಗಿ ತೊಗೊಳ್ಳಿ. ಜಸ್ಟ್ ಹೊರಗೆ ಕಾಣೋದಿಲ್ಲ, ಮೇಲ್ಗಡೆ ನಾವು ಹಾಕಿದ್ದೀವೋ ಇಲ್ಲೋ ಅನ್ನೋದು ರಂಗೆ ಕಾಣುತ್ತೆ. ಓಕೆನಾ ದಾರಾನ. ಸೊ ಆ ರೀತಿಯಾಗಿ ನಾವು ಇಲ್ಲಿ ಹೆಮ್ಮಿಂಗ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಬೋದು ನೀವು ನಾನು ಎಷ್ಟು ಚಿಕ್ಕದಾಗಿ ಹಾಕ್ಕೊಳ್ತಾ ಬರ್ತಿದ್ದೀನಿ ಅಂತ. ಜಸ್ಟ್ ನಾವು ಬ್ಲೌಸ್ ದಾರನೇ ತೊಗೊಂಡಿದ್ದೀನಿ ನಾನು. ಜಸ್ಟ್ ಇದು ಕಸ್ಟಮರ್ ಆಗಿದ್ದಕ್ಕೆ ನಾನು ಬೇರೆ ಬ್ಲೌಸನ್ನ ತೊಗೊಂಡು ಹೆಮ್ಮಿಂಗ್ ಮಾಡ್ಕೊಳ್ತಿದ್ದೀನಿ. ಅದೇ ಕಲರಿನ ಥ್ರೆಡ್ನ ತೊಗೊಳ್ತಿದ್ದೀನಿ. ಜಸ್ಟ್ ಅದೇ ನಾವು ಕಲರಿನ ಥ್ರೆಡ್ ತೊಗೊಂಡ್ರೆ ನಾ ಹಿಂದ್ಗಡೆ ಪಟ್ಟೆ ಇರುತ್ತಲ್ವ, ಹೆಮ್ಮಿಂಗ್ ಮಾಡಿರೋದು ಕಾಣೋದಿಲ್ಲ, ಹೆಮ್ಮಿಂಗ್ ಮಾಡಿವೋ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದನ್ನು ನಾನು ಕಂಟಿನ್ಯೂ ಆಗಿ ಇದೇ ರೀತಿಯಾಗಿ ನಾನು ಸ್ಟಿಚ್ ಹಾಕ್ಕೊಳ್ತಾ ಬರ್ತೀನಿ. ಇಲ್ಲಿ ಕೂಡ ಅದೇ ರೀತಿಯಾಗಿ ನಾನು ನಾಟ್ ಹಾಕ್ಕೊಳ್ತೀನಿ, ಜಸ್ಟ್ ಫಿಟ್ ಆಗಲಿ ಅಂತ. ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ, ನಾನು ಅದೇ ಕಲರ್ ಥ್ರೆಡ್ನ ತೊಗೊಂಡಿದ್ದಕ್ಕೆ ಇಲ್ಲಿ ನಾನು ಹೆಮ್ಮಿಂಗ್ ಮಾಡಿದ್ದೀನೋ ಇಲ್ಲೋ ಅನ್ನೋ ರೀತಿಯಾಗಿ ಕಾಣಿಸ್ತಿದೆ. ಸೊ ಈ ಬ್ಲೌಸ್ ಈಗ ಕಂಪ್ಲೀಟ್ ಆಗಿದೆ. ಬಟ್ ನಿಮ್ಗೆ ಇದ್ರ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಆಲ್ರೆಡಿ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ನೀವು ಹೋಗಿ ನೋಡ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.